ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಘಗೌಡ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದೀಪಾವಳಿ ಎಲ್ಲರ ಮನೆ ಬೆಳಕಾಗಲಿ, ಎಲ್ಲರ ಮನಸ್ಸು ಹಸನಾಗಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇವತ್ತು ಮಂಗಳವಾರ, ಅಮಾವಾಸ್ಯೆ, ದೇವಸ್ಥಾನಕ್ಕೆ ಹೋಗಿ ನೋಡಬೇಕು. ಸೊ 11 ಗಂಟೆಗೆ ಅಂತ ನಮ್ಮ ಮನೆ ಹತ್ರ ಎಲ್ಲಿದ್ದಾರೆ ದೇವಸ್ಥಾನ, ರಾಮನ ದೇವಸ್ಥಾನದಲ್ಲಿ ಹೋಗಿ ನಾವು ನೋಡ್ಕೊಂಡು ಬರ್ತೀವಿ. ಸೊ 3:45 ಒಳಗಡೆ ಎಲ್ಲ ರೆಡಿ ಆಗಬೇಕು. ನಾನು ಏನು ಮಕ್ಕಕ್ಕೇನು ಕ್ರೀಮ್ ಏನು ಹಾಕ್ಕೊಂಡಿಲ್ಲ, ಸುಮ್ಮನೆ ಒಂದು ಹುಟ್ಟಿಟ್ಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗುವಾಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಇಷ್ಟೇ ರೆಡಿ ಆಗಿದ್ದೀನಿ ಅಷ್ಟೇ. ಸೊ ಈ ವ್ಲಾಗ್ನ ಎಂಡ್ವರೆಗೂ ನೋಡಿ. ನಿನ್ನೆ ಕಜ್ಜಾಯ ಮಾಡಿದ್ವಿ ನಾವು ನಮ್ಮ ಮನೇಲಿ, ತಂಗಲ್ ಕಜ್ಜಾಯ. ಸೊ ನೆನ್ನೆ ನಾವು ಅದು ಹೇಗೆಲ್ಲ ಪ್ರಿಪೇರ್ ಮಾಡಿದ್ವಿ ಅಂತ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ನಾನು ಉಡಿಸ್ದೆ ಬೆಲ್ಲ, ಯಾಕೆಂದ್ರೆ ಅಲ್ಲಿ ನೋಡ್ದೆ ಅಲ್ವಾ, ಬೆಲ್ಲ ಇಷ್ಟದ ಹಸಿಟ್ಟು ಇಷ್ಟದೆ, ನಮ್ದು ಹಸಿಟ್ಟು ಜಾಸ್ತಿ ಐತೆ ಅದೆಲ್ಲ. ಅದಕ್ಕಿಲ್ಲ ಅಕ್ಕ 3.5 kg 5 kg ಅಕ್ಕಿ ಅಂತ. ಓಹೋ, ನಾನು ಯೂಟ್ಯೂಬಲ್ಲಿ ಹಾಕ್ಬೇಕಲ್ಲಮ್ಮ, ಅದಕ್ಕೆ ನಾಳೆ ವಿಡಿಯೋ, ಅದಕ್ಕೆ ಸರಿ. ಅದ್ಯಾರೋ ಬಂಗಾರಪೇಟೆಯಲ್ಲಿ ಒಂದಪ್ಪ ಚೀಟಿ ಹಾಕಿ 12 ಕೋಟಿ ದುಡ್ಡು ಎತ್ಕೊಂಡು ಹೊಟ್ಟೋಗೋನಂತ. ವರ್ಷ ಪೂರ್ತಿ ಕಟ್ಟಿದ್ರೆ 500 ಕಟ್ಟಿದ್ರೆ ಅದೇ ವರ್ಷ ಪೂರ್ತಿ 6,000 ಕಟ್ಟಿದ್ರೆ ಅಷ್ಟೇ. ನೋಡಲ್ಲ ಮೊನ್ನೆ ಮನೆಯವರು ಅಲ್ಲಿಗೆ ಹೋಗೋಣ ಅಂತಾರಕ್ಕ, ಬನ್ನಿ ಹಬ್ಬ. ಸಾಕ್ಬೇಕ ಏನ್ರೆ ಗಟ್ಟಿ ಆಗ್ತೈತೈತೆ ಇನ್ನ ಹಾಕೊಂಡ್ರೆ ಆಗ್ತದೆ. ಅದನ್ನು ಆಸೆ ಏನನ್ನ ಮಾಡ್ಕೊಂಡಿದ್ದ ನಾನು ತೊಳಸ್ತೀನಿ. ಅಲ್ಲ ನೀನು ಇಟ್ಕೋ. ಸಾಕಾಮೇಲೆ ಹಾಕಣಮ್ಮ. ಅಕ್ಕ ಏನಾಗಲ್ಲ, ತಟ್ಟೆ ಮುಚ್ಚೇನ ಮುಚ್ಚು. ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ, ಇದು ಮಾಡಿಬಿಟ್ಟು ಇಟ್ಬಿಡು, ಸಾಫ್ಟಾಗಿ. ಇದು ಬೇಡ ಅಂದರೆ ಬಿಟ್ಬಿಡು. ಇಷ್ಟೇ ಇಕ್ಕಲ್ಲ. ಚೂರು ಬೆಲ್ಲ ಹಾಕಿ ಇಕ್ಕೋಗಿ ವೇಸ್ಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗೋಗಿದೆ. ಕಜ್ಜಾಯ ತಟ್ಟು ಇನ್ನು ನನ್ನ ಮಗ ಇನ್ನು ಮಲಗಿದ್ದ, ನಾನು ಎತ್ತಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೆ. ಇನ್ನು ಅವನು ಎದ್ಮೇಲೆ ಅವ್ನಿಗೆ ಸ್ವಲ್ಪ ಹಾಲು ಕುಡಿಸಿ ಅಷ್ಟರಲ್ಲಿ ಅಮ್ಮ ಅಂದರು, ನಾನು ಇನ್ನು ದೇವಸ್ಥಾನಕ್ಕೆ ಹೋಗೋಷ್ಟರೊಳಗಡೆ ರೆಡಿ ಆಗೋಷ್ಟರೊಳಗಡೆ ನಮಗೆ ನಾಷ್ಟ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ನನ್ನ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಯಾರೆಲ್ಲ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ನಿನ್ನೆ ಹಬ್ಬದ ದಿನ ಈ ಥರ ರೆಡಿಯಾಗಿದ್ದೆ ನಾನು. ಇನ್ನು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಕತೆ ಎಲ್ಲ ಹೇಳಿದ್ರು, ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ, ನೀವು ನೋಡ್ಬೋದು. ಓಂ ನಾಕೋ ಇಷ್ಟಮಯೋಪೋ ಹಸ್ತಾನ ಭೂತೇತ ದಾತ್ಮಃ ಮಹೀರ್ಣಾಯ ಚಕ್ಷಸೇಯೋ ಶ್ವೇತಮೋರ್ಧಾಮಿ ಆಪ್ಯಾಯ ಸ್ವಸಮೇತ ವಿಶ್ವದ ಸೋಮೌರುಷ್ಣಿಯಾಂ ಭವಾಪಾಕ್ಯ ಸಂಗತೆ ಕ್ಷೀರೇ ಸ್ತವಯಾಮಿ ದರಿದ್ರಣ್ಯೋ ಅಕಾರ್ಯಂ ವಿಷ್ಣೋ ಕ್ಷತ್ಯವಾಹನಃ ಸುರಭಿನೋ ಮುಖಃ ಕರ್ತನಃ ಆಯೋಪಂ ಚಿದಾಶ್ರವ ರತ್ನಾಸ್ತವಯಾಮಿ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವಸೈನೋತ್ಮಂ ತಚ್ಚಿದ್ರೇಣವಸೋ सूर्यस्य रश्मिः आद्येन स्नपयामि मधुवातावतायते मधुक्षरन्ते सिन्धवः मात्रेणः सन्तोषते मधुनक्तमधोषते मधुमात्पार्थिवकं रजः मधुजौनस्तु नक्विदः मधुमानो वनस्पतिं ಬೇಗನೆ ನಮ್ಮ ಕೋರಿಕೆಗಳನ್ನು ನೆರವೇರಿಸತಕ್ಕಂತಹ ಯಾವುದಾದ್ರೂ ಒಂದು ವ್ರತ ಇರಬೇಕು ಅಂತ ಹೇಳಿದಾಗ ಆಗ ಸೂತ ಮಹಾಪುರಾಣಿಕರು ಸಪ್ತಋಷಿಗಳಿಗೆ ಪಾರ್ವತೀ ದೇವಿಗೆ
ಪರಮೇಶ್ವರನೇ ಹೇಳಿರ್ತಕ್ಕಂಥ ಒಂದು ವ್ರತ ಇದೆ. ಅಂತಹ ಒಂದು ವ್ರತವನ್ನು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಅವರು ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಭೂಲೋಕಕ್ಕಂತಹದ್ದು ಆ ಕೈಲಾಸವು ಸುತ್ತಲೂ ಸಹ ನಾನಾ ಪರ್ವತಗಳಿಂದ, ವೃಕ್ಷಗಳಿಂದ, ಪುಷ್ಪಗಳಿಂದ, ಫಲಗಳಿಂದ ಆವೃತವಾಗಿರ್ತಕ್ಕಂತಹ ಕೈಲಾಸ. ಅದರಲ್ಲಿ ಪ್ರಾಣಿಗಳು, ಪಕ್ಷಿಗಳು ತಮ್ಮ ಮಧುರವಾದ ಶಬ್ದಗಳನ್ನು ಮಾಡ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರು ಆಗ ಪಾರ್ವತಿ ಮತ್ತು ಪರಮೇಶ್ವರರು ಆಸೀನರಾಗಿ ಸಪ್ತ ಋಷಿಗಳು, ಸಪ್ತ ದೇವತೆಗಳು, ಸಪ್ತ ಆ ನಾಟ್ಯ ಮಣಿಗಳು, ನವಗ್ರಹಗಳು, ಹಾಗೆ ಗಣಗಳು ಎಲ್ಲರೂ ಸಹ ಆ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಆಗ ರಂಬೆಯು ನಾಟ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ರಂಬೆಯು ನಾಟ್ಯವನ್ನು ಮಾಡಲಿಕ್ಕೆ ಪ್ರಾರಂಭವಾದಾಗ ಅಲ್ಲಿಗೆ ಮಹೇಶ್ವರನು ಆ ನಾಟ್ಯವನ್ನು ನೋಡ್ತಾ ಮನಸ್ಸೋತಾನೆ. ಪಕ್ಕದಲ್ಲಿ ಪಾರ್ವತಿ ದೇವಿ ಇರ್ತಾಳೆ. ಪಾರ್ವತಿ ದೇವಿ ಗೊತ್ತಾಗ್ತದೆ ಪರಮೇಶ್ವರನ ಚಿತ್ತ ಆ ಕಡೆ ಹೋಗಿದೆ ಅಂತ. ಆಗ ಪರಮೇಶ್ವರನು ದೇವಸ್ಥಾನದಿಂದ ಬಂದು ಸಿಂಪಲ್ಲಾಗಿ ರೆಡಿಯಾಗಿದೆ. ನಾವು ಊರಿಗೆ ಹೋಗಬೇಕಾಗಿತ್ತು. ದೀಪಾವಳಿ ಹಬ್ಬನ ನಾವು ವರ್ಷನೂ ನಮ್ಮ ಊರಲ್ಲೇ ನಾವು ಆಚರಿಸೋದು. ಇಲ್ಲಿ ನಾನು ನೋಮ್ಕೊಂಡು ಬಂದು ನಮ್ಮ ಮನೇಲಿ ಆಮೇಲೆ ಊರಿಗೆ ಹೋಗ್ತೀವಿ. ಆ್ಯಂಡ್ ಇಲ್ಲಿ ನಮ್ಮ ತಂಗಿ ಸ್ವಲ್ಪ ನಾಚಿಕೆ ಸ್ವಭಾವ, ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ಶೈನೆಸ್ಸು. ಆ್ಯಂಡ್ ಊರು ಅಂದಿದ ತಕ್ಷಣವೇ ನಮ್ಮ ಬೆಂಗಳೂರಿಂದ ನಮ್ಮ ಅಣ್ಣ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು ಎಲ್ಲರೂ ಬಂದು ಸೇರ್ತಾರೆ. ಸೊ ಈ ಹಬ್ಬನೇ ಒಂಥರ ಖುಷಿ ಕೊಡುತ್ತೆ ನಮಗೆ. ಆ್ಯಂಡ್ ನಮ್ಮ ಮನೇಲಿ ಏನಂದರೆ, ನಮ್ಮ ಊರಲ್ಲಿ ನಮ್ಮ ಅಕ್ಕ ಅವ್ರ ಮನೇಲಿ ದೀಪಾವಳಿ ಹಬ್ಬದ ದಿನ ದೊಡ್ಡವ್ರಿಗೆ ಪೂಜೆ ಮಾಡ್ತಾರೆ. ಅಂದರೆ ನಮ್ಮ ಅಮ್ಮ ಅವರ ಅಪ್ಪ ಅಮ್ಮಗೆ ಪೂಜೆ ಮಾಡ್ತಾರೆ. ಸೊ ಈ ದೀಪಾವಳಿ ಹಬ್ಬ ಒಟ್ಟಿಗೆ ಮಳೆ ಕೂಡ ಬರ್ತಿತ್ತು. ಚಳಿ ಮಳೆ, ಪಟಾಕಿ ಒಂಥರ ಚೆನ್ನಾಗಿತ್ತು ಈ ಸಲ. ಬಟ್ ಮಳೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಯಾಕಂದರೆ ಮಕ್ಕಳೆಲ್ಲ ಪಟಾಕಿ ಹೊಡೆಯೋ ಖುಷಿಯಲ್ಲಿರ್ತಾರೆ. ಅದು ಸ್ವಲ್ಪ ಎಲ್ಲೋ ಇದಾಯಿತು ಅಷ್ಟೇ. ಸೊ ಇಲ್ಲಿ ನನ್ನ ತಂಗಿ ಅಂತೂ ಫುಲ್ ಶೈ ಆಗಿದ್ದಾಳೆ, ನೀವು ನೋಡ್ಬೋದು. ಅಕ್ಕ ಅವಾಗ ಬೈದೆ, ಏನ್ ಬೈದಿದ್ದ ಆಂಟಿ ಅಂತವನೆ ಹಂಗಿಲ್ಲ. ಯಾರು ಕೊಟ್ಟಿದ್ದಿ ಆಂಟಿ ಅಂತ? ಇಲ್ಲೇ ಅವಳು ಹಂಗಲ್ಲ ಸುಮ್ಮನೆ ಹಂಗಲ್ಲ ಸ್ಮೈಲ್ ನೋಡಿ. ತೋಟ ಬಂದಿಲ್ಲ ನಮ್ಮ ತೋಟ ನಮ್ದಲ್ಲ. ನಾವು ಅಮ್ಮ ತೋಟಕ್ಕೆ ಹೋಗೋ ದಾರಿ ಎಲ್ಲ ಸ್ವಲ್ಪ ಬುಡ್ದೆ ಆಗಿತ್ತು. ಆ್ಯಂಡ್ ಇಲ್ಲಿ ನಾವು ದೊಡ್ಡವ್ರಿಗೆ ನಮ್ಮ ಅಜ್ಜಿ ತಾತಾಗೆಲ್ಲ ಪೂಜೆ ಮಾಡಿಕೊಂಡು ಹೊರಟ್ವಿ. ಸೊ ನಮ್ಮ ಮನೆಯ ದೀಪಾವಳಿ ಹಬ್ಬನ ನಾವು ಸಿಂಪಲ್ಲಾಗಿ ಒಟ್ಟಿಗೆ ಕೂಡಿ ಸಂಭ್ರಮದಿಂದ ಆಚರಿಸ್ತೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ನಮ್ಮ ದೀಪಾವಳಿ ಹಬ್ಬದ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.